ಹೂವಿನಲ್ಲಿ ಮಧುವಾಗುವ, ಹಣ್ಣಿನಲ್ಲಿ ರಸವಾಗುವ, ಕಬ್ಬಿನೊಳಗೆ ಸಿಹಿಯಾಗುವ ಸುಕೃತ ನನ್ನದಾಗಲಿಲ್ಲ. ಹಸಿದವರಿಗೆ ಅನ್ನವಾಗುವ, ಕುರುಡರಿಗೆ ಕಣ್ಣಾಗುವ, ಹೊಲ ಗದ್ದೆಗಳಲ್ಲಿ ಮಣ್ಣಾಗುವ ಸೌಭಾಗ್ಯವೂ ನನ್ನದಾಗಲಿಲ್ಲ. ಶಿಲ್ಪಿಯ ಕೈಯೊಳಗೆ ಉಳಿಯಾಗುವ, ಚಿತ್ರಕಾರನ ಕೈಯೊಳಗೆ ಕುಂಚವಾಗುವ, ಕವಿಯ ಕೈಯೊಳಗೆ ಲಕ್ಕಣಿಕೆಯಾಗುವ ಸೈಪೂ ನಮ್ಮದಾಗಲಿಲ್ಲ. ರೋಗಿಗೆ ಮದ್ದಾಗುವ, ಮಗುವಿಗೆ ಮುದ್ದಾಗುವ, ಬುದ್ಧನ ಕೈಯೊಳಗೆ ಭಿಕ್ಷೆಯ ಪಾತ್ರೆಯಾಗುವ ಸೌಭಾಗ್ಯವೂ ನಮ್ಮದಾಗಲಿಲ್ಲ. ಕೊನೆ ಪಕ್ಷ ನಿನ್ನ ದಾರಿಗೆ ಹುಲ್ಲಾಗುವ, ನಿನ್ನ ಕಟ್ಟೆಗೆ ಕಲ್ಲಾಗುವ, ನಿಮ್ಮ ಶರಣರ ಚರಣಕ್ಕೆ ಚಮ್ಮೌಗೆಯಾಗುವ ಸೌಭಾಗ್ಯವಾದರೂ ದಯಪಾಲಿಸಯ್ಯ ಸ್ವತಂತ್ರ ಧೀರ ಸಿದ್ದೇಶ್ವರ. ನಾವೆಲ್ಲ ನಿನ್ನೆ ದಿನ ಗುಡ್ಡಾಪುರ ದಾನಮ್ಮ ದೇವಿಯ ಚರಿತ್ರೆ ಒಳಗ ಕಲ್ಯಾಣಕ್ಕೆ ಹೋಗಿದ್ದಳು ತಾಯಿ. ಕಲ್ಲಿನ ಹರುಳುಗಳಿಂದ ದಾನವನ್ನ ಕೊಟ್ಟಿ ಬಂಗಾರದ ನಾಣ್ಯಗಳನ್ನು ಮಾಡಿದ್ದರಿಂದ 1,96,000 ಅಮರಗಣಗಳಿಗೆ ಪ್ರಸಾದವನ್ನ ಮಾಡಿದ್ದರಿಂದ ಲಿಂಗಮ್ಮಳೋಗಿ ದಾನಮ್ಮಳಾಗಿದ್ದಾಳೆ ಅನ್ನುವಂಥ ವಿಚಾರಗಳನ್ನ ನಿನ್ನೆ ದಿನ ಪುರಾಣದೊಳಗೆ ನಾವೆಲ್ಲರೂ ಕೂಡ ಕೇಳಿದ್ವಿ. ಎಲ್ಲಾ ಶರಣರಿಗೆ ಭಕ್ತಿಯ ಬಿನ್ನಹವನ್ನ ಕೊಟ್ಟು ಉಮರಾಣಿ ಒಳಗಿರುವಂಥ ತಾಯಿ ತಂದೆಗಳು ದಿನಾಲು ಕಣ್ಣೀರನ್ನ ಹಾಕುವಂತಿರಬೇಕಾದ್ರೆ ನನ್ನ ಮಗಳು ಹೋಗಿ ಬಹಳ ದಿನಗಳಾಯಿತು, ಯಾವಾಗ ನನ್ನ ಮಗಳು ಮರಳಿ ಯಾವಾಗ ಊರಿಗೆ ಬರುವಳು, ತಾಯಿ ಲಿಂಗಮ್ಮಳನ್ನ ದಾನಮ್ಮಳನ್ನ ನಾನು ಯಾವಾಗ ಕಾಣೋದು ಅಂತ ತಾಯಿ ತಂದೆಗಳು ದುಃಖಿಸುತ್ತಿರಬೇಕಾದ್ರೆ ಅನಂತರಾಯರು ಕಣ್ತುಂಬ ಕಣ್ಣೀರು ತೆಗೆದು ಪರಮಾತ್ಮನ ಪ್ರಾರ್ಥನೆಯನ್ನ ಮಾಡ್ತಾರಂತ. ಯಪ್ಪ ಪರಮಾತ್ಮ, ನನ್ನ ಮಗಳು ಮನೆಯನ್ನ ಬಿಟ್ಟು ಹೋಗಿ ಬಹಳ ವರ್ಷಗಳಾದವು, ಮರಳಿ ಯಾವಾಗ ಊರಿಗೆ ಬರುವಳು ಅಂತ ಬಹಳ ದುಃಖಿತನಿಂದ ಕಣ್ಣೀರು ಹಾಕ್ತಾ ಇದ್ದೀನಪ್ಪ, ನನ್ನ ಮಗಳನ್ನ ಹಿಂಪಡಿಸು ಅಂತ ತಿಳ್ಕೊಂಡು ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಕೂಡ್ರಲ್ಲೇ ಈ ಮದಿ ಮನ್ಯಾಗ ಹೋಗಿ ಒಟ್ಟ ಮಾತಾಡ್ಬಿಡ್ರಿ ಅಂದ್ರೆ ಕೇಳ್ತಾರೆ ನೋರು. ನನಗೆ ನೀ ಎಲ್ಲಿದ್ದು ಬಂದಿದ್ದೆ ಹುಚ್ಚಿದಿಲ್ಲ ನಡೆಯತ್ತಳ. ಎಲ್ಲ ಅವಸರ ಭಾಳ ಭಾಳ ಅವಸರ. ಈ ಎಲ್ಲದಕ್ಕೆ ಟೈಮ್ ಅದ, ಎಲ್ಲದಕ್ಕೆ ಟೈಮ್ ಅದ. ದಿನದ 24 ಗಂಟೆ ಒಳಗೆ ಏನು ಟೈಮ್ ಇಲ್ಲ ಹೇಳ್ರಿ, ಎಲ್ಲದಕ್ಕೆ ಟೈಮ್ ಅದ. ಸ್ವಲ್ಪ ಪುರಾಣಕ್ಕೆ ಬರ್ರಿ ಅಂದ್ರೆ ಮಂದಿಗೆ ಟೈಮ್ ಇಲ್ಲ. ಏನ್ ಮಾಡ್ತೀರಿ, ಒಟ್ಟ ಪುರುಸತ್ತಿಲ್ಲ, ಟೈಮ್ ಇಲ್ಲ ಅಂತಾರ ಅವ್ರು. ಒಬ್ಬಕ್ಕಿಗೆ ಇಂಥ ಟೈಮ್ ಇದ್ದಿದ್ದಿಲ್ಲ ಅಂತ ಮಗಂದು ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಯಾಳಂತ. ಆಕಿ ಮಗನ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಯಾಳ. ಫಿಕ್ಸ್ ಮಾಡಿ 1ನೇ ತಾರೀಕು ಎಂಗೇಜ್ಮೆಂಟ್ ಇಟ್ಟಾಳ, 2ನೇ ತಾರೀಕು ಮದುವೆ ಇಟ್ಟಾಳ. ಭಾಳ ದೂರಿಲ್ಲ. ಲಗ್ನ ಪತ್ರಿಕೆದ ಹಿಂಗ ಬರ್ಸ್ಯಾಳ. ಏನಂತ ಬರ್ಸ್ಯಾಳ? 1ನೇ ತಾರೀಕು ಎಂಗೇಜ್ಮೆಂಟ್, 2ನೇ ತಾರೀಕು ಲಗ್ನ. ಅವಳು ಏನು ಮಾಡ್ಯಾಳ ಅಂದ್ರೆ ಪುರಾಣಕ್ಕೆ ಬಂದಾಳ. ಪುರಾಣಕ್ಕೆ ಎಲ್ಲರೂ ಬರ್ತಾರ, ಅಲ್ಲೇ ಹೇಳಿದ್ರ ಆತ. ಇನ್ನು ಊರಿಗೆ ಹೋಗಿ ಎಲ್ಲಿ ಹೇಳೋದು, ನಗರಕ್ಕೆ ಹೋಗಿ ಎಲ್ಲಿ ಹೇಳೋದು, ಗಲ್ಲಿಗೆ ಹೋಗಿ ಎಲ್ಲಿ ಹೇಳೋದು. ಪುರಾಣಕ್ಕೆ ಬಂದಿರ್ತಾರ, ಕುಂತಲ್ಲಿ ಎಲ್ಲರೂ ಲಗ್ನ ಪತ್ರಿಕೆ ಕೊಟ್ಟು ಹೇಳಿದ್ರೆ ಆತ ಮುಗಿಯಿತು ಅಂತ ಅನ್ಕೊಂಡು ಎಲ್ಲ ಲಗ್ನ ಪತ್ರಿಕೆ ತಗೊಂಡು ಬಂದಾಳ. ಬಂದು ಒಬ್ಬೊಬ್ಬರಿಗೆ ಒಂದೊಂದು ಕೈಯಾಗ ಲಗ್ನ ಪತ್ರಿಕೆ ಕೊಟ್ಲು. ಅವ್ರು ಕೇಳಿದ್ರು, ಇದೇನ್ರಿ? ಏನ್ ಕೇಳ್ತೀರಿ ಶಾರದಾ ಅವರೇ, 1ನೇ ತಾರೀಕು ಲಗ್ನ ಅದ ರೀ, 2ನೇ ತಾರೀಕು ಮದುವೆ ಅದ, ನೀವು ಬರಬೇಕು ಅಂದಳು. ಬರ್ತೀನಿ ತೋರಿ, ಏನು ದೊಡ್ಡಾಗದು. ಅವ್ರದಾದ ನಂತರ ಮತ್ತೆ ಹಿಂಗ ಹೇಳಕತ್ಳು, 1ನೇ ತಾರೀಕು ಲಗ್ನ ಅದ ರೀ, 1ನೇ ತಾರೀಕು ಎಂಗೇಜ್ಮೆಂಟ್ ಅದ ರೀ, 2ನೇ ತಾರೀಕು ಲಗ್ನ ಅದ ರೀ, ನೀವು ಬರ್ಬೇಕಂತ ಹಿಂಗ ಹೇಳಕತ್ಳು. ಹಿಂಗೊಂದು 10 ಮಂದಿಗೆ ಹೇಳಿದ್ರು. ಬ್ಯಾಸರ ಐತೆ ಅವಳಿಗೆ. ಎಲ್ಲರೂ ಲಗ್ನ ಪತ್ರಿಕೆ ತಗೊಳ್ಳೋರು ಹಿಂಗೆ ಕೇಳೋದು ಸಾಕಾಗ್ಬಿಡ್ತು ಅಕ್ಕಿಗೆ. ಅವಳೇನು ಮಾಡಕತ್ತಳು ಗೊತ್ತೇನು? ಇದಕ್ಕೆ ಜರ ಶಾರ್ಟ್ಕಟ್ ಮಾಡಮ್ಮ ಅಂದಳು. ಲಗ್ನ ಪತ್ರಿಕೆ ಕೈಯಾಗ ಕೊಟ್ಟು 1ಕ್ಕೆ ಬರೀ 2 ಮುಗಿಸ್ಕೊಂಡವ್ರಿ, 1ಕ್ಕೆ ಬರೀ 2 ಮುಗಿಸ್ಕೊಂಡವ್ರಿ ಅಂತ ಚಾಲು ಮಾಡ್ತದು. ಅಂದ್ರೇನು? ಅಷ್ಟು ಟೈಮ್ ಇಲ್ಲ, ಹೇಳಾಕನು ಟೈಮ್ ಇಲ್ಲ ಅವಳಿಗೆ. ತಾಯಿ ದಾನಮ್ಮ ಯಾವಾಗ ತಾಯಿ ತಂದೆಗಳು ಕಣ್ಣೊಳಗಿನ ನೀರು ಹಾಕುವಂತ ಸಮಯದೊಳಗೆ, ಮಗಳ ಮನೆ ಬಿಟ್ಟು ಬಹಳ ದಿನ ಆಯಿತು ನೀನು ಹೋಗಿ, ಎಲ್ಲಿದ್ದಿ, ನಿನ್ನ ಆಸರೆ ಇರೋದಾದ್ರೂ ಎಲ್ಲದ, ಮರಳಿ ಬಾ ನೋಡು ಊರೀಗ. ನೀನು ಮಾಡುವಂತ ಕಾರ್ಯದ ವಿರುದ್ಧ ನಾವು ಯಾವತ್ತೂ ಹೋಗೋದಿಲ್ಲ. ನೀನು ಮದುವೆ ಬೇಡ ಅಂದ್ರೆ ನಾವು ಮಾಡೋದಿಲ್ಲ.
ನೀ ಬಾ ನೋಡು, ನಿನ್ನನ್ನ ಕಳ್ಕೊಂಡು ನಾವು ದಿನಾಲು ದುಃಖಿತರಾಗಿ ಕಣ್ಣೀರು ಹಾಕ್ತಾ ಇದ್ದೀವಿ ಅಂತ ತಿಳ್ಕೊಂಡು ದಾನಮ್ಮಳ ಪ್ರಾರ್ಥನೆಯನ್ನ ಮಾಡಬೇಕಾದ್ರೆ ದೈವ ಸಂಕಲ್ಪ ಹೇಗಿತ್ತು ಅಂತ ಕೇಳಿದ್ರೆ, ಮನೆಯೊಳಗೆ ಕುತ್ಕೊಂಡು ದಾನಮ್ಮಳ ಕುರಿತು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಮನೆಯ ಮುಂಭಾಗದೊಳಗೆ ಬಂದು ನಿಂತ್ಕೊಂಡು ತಾಯಿ ತಂದೆಗಳನ್ನ ದಾನಮ್ಮ ಕರೀತಾಳಪ್ಪ, ಎಷ್ಟು ನೆನಸಾಕತ್ತಿದ್ಯೋ, ನಾನು ಬಂದಿನಿ, ಹೊರಗೆ ಬಾ ಅಂತಾಳ ತಾಯಿ. ಎಷ್ಟು ದೊಡ್ಡವಳು ಇರ್ಲಿಕ್ಕಿಲ್ಲ. ಎಲ್ಲ ಅವತ್ತಿನ ದಿನಮಾನದೊಳಗೆ ದಾನಮ್ಮಳು ಹೋಗಿ ಅನಂತರಾಯರಿಗೆ ಹೇಳ್ತಾಳಂತಪ್ಪ, ಶರಣರ ಅಪ್ಪಣೆ ಆಗಿದೆ ನನಗ, ಕೂಡಲ ಸಂಗಮ ನಾಥನ ಸೋಮೇಶ್ವರನೊಡನೆ ನನ್ನ ಲಗ್ನ ನಿಶ್ಚಯವನ್ನ ಮಾಡಿದ್ದಾರೆ ಶರಣರು. ಈ ಊರಿನ ದೊರೆಯಾಗಿರುವಂತ ಯೇಸು ಪ್ರಭು ರಾಜರು ಈ ಲಗ್ನದ ಜವಾಬ್ದಾರಿಯನ್ನು ಅವರು ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಒಬ್ರಲ್ಲ ಇಬ್ರಲ್ಲ, ಸುಮಾರು 555 ಮದುವೆಗಳನ್ನ ಸಾಮೂಹಿಕ ವಿವಾಹದ ಜೊತೆ ನನ್ನ ಲಗ್ನ ಆಗುತ್ತಾ ಅನ್ನುವಂತ ವಿಚಾರವನ್ನ ತಂದೆಗೆ ಮಂಡಿಸ್ತಾಳೆ ತಾಯಿ. ಅಮ್ಮ, ಈ ತಲೆಯೊಳಗೆ ಇಟ್ಕೋರಿ ನೀವೆಲ್ಲ, ಮೊಟ್ಟ ಮೊದಲು ಈ ಜಗತ್ತಿನೊಳಗೆ ಸಾಮೂಹಿಕ ವಿವಾಹವನ್ನ ಮಾಡಿಕೊಂಡಿರುವಂತ ಶ್ರೇಯಸ್ಸು, ಸಾಮೂಹಿಕ ವಿವಾಹವನ್ನ ಮಾಡಿರುವಂತ ಶ್ರೇಯಸ್ಸು ಅದು ಗುಡ್ಡಾಪುರ ದಾನಮ್ಮ ದೇವಿಗೆ ಸಲ್ಲುತ್ತೆ. ಅದಕ್ಕಿಂತ ಮೊದಲು ಸಾಮೂಹಿಕ ವಿವಾಹ ಇಲ್ಲೇ ಇಲ್ಲ. ಶರಣರ ಶಾಂತಿ ಅದು ಕ್ರಾಂತಿಗೆ ಸಮಾನ. ಅದು ನೋಡ್ರಿ ಹೆಂಗಾಗ್ಯದ. ಅವತ್ತಿನ ದಿನಮಾನದೊಳಗ ಸಾಮೂಹಿಕ ವಿವಾಹವನ್ನ ಸಂಕತೀರ್ಥದೊಳಗ 555 ಜೊತೆ ವಿವಾಹದ ಜೊತೆ ವಧುವರ ಜೊತೆ ತಾಯಿ ಲಗ್ನ ಮಾಡ್ಕೋತಾಳ. ಏನ್ ಆನಂದ, ಏನ್ ಸಡಗರ, ಏನ್ ಸಂಭ್ರಮ ಅದು. 555 ವಿವಾಹಗಳ ಜೊತೆ ಮದುವೆಯನ್ನ ಮಾಡಿಕೊಳ್ಳುವಂತ ದಾನಮ್ಮ ಸೋಮನಾಥ ದಾನಮ್ಮರನ್ನ ಈರ್ವರನ್ನ ಸಂಕತೀರ್ಥಕ್ಕೆ, ಅದು ಸಂಕತೀರ್ಥ ಆಗಿದ್ದಿಲ್ಲ, ಬರೇ ಸಂಕ ಆಗಿತ್ತು. ಆ ಸಂಕದ ಬೆಟ್ಟದೊಳಗೆ ಗುಡ್ಡದೊಳಗೆ ಲಗ್ನವನ್ನ ನಿಶ್ಚಯ ಮಾಡಿದಾಗ ಕಲ್ಯಾಣದಿಂದ ಎಲ್ಲಾ ಶರಣರು ಬರ್ತಾ ಇದ್ದಾರೆ. ಎಲ್ಲಾ ಶರಣರು ಬರಬೇಕಾದ್ರೆ ದಾರಿ ಸಿಗ್ತಾ ಇಲ್ಲ. ಸಂಕದೊಳಗಿರುವಂತ ಗುಡ್ಡ ಬೆಟ್ಟಗಳಿಂದ ದಾರಿ ಬರೋದಾದ್ರೂ ಹೆಂಗ, ಮದುವೆ ಮಾಡೋದಾದ್ರೂ ಹೆಂಗ? ಏಸು ದೊರೆ ಬಂದು ಗುಡ್ಡಾಪುರ ದಾನಮ್ಮ ದೇವಿಗೆ ಹೇಳ್ತಾನಂತಮ್ಮ, ಲಗ್ನವನ್ನ ಮಾಡಿಕೊಳ್ಳಬೇಕನ್ನುವಂತ ಲಗ್ನ ಮಂಟಪದೊಳಗೆ ನೀವು ಕುಳಿತಿರಬೇಕಾದ್ರೆ ಈ ಬೆಟ್ಟದೊಳಗಿರುವಂತ ಗುಡ್ಡಕ್ಕೆ ಬರಬೇಕಾಗಿರ್ಬೇಕಾದ್ರೆ ಶರಣರಿಗೆ ದಾರಿ ಸಿಗುತ್ತಾ ಇಲ್ಲ. ಹೆಬ್ಬಂಡೆಯ ಕಲ್ಲುಗಳು ಬಂದು ಎದುರುಗಡೆ ನಿಲ್ತಾ ಇದ್ದಾವೆ. ಇನ್ನು ದಾರಿ ಮಾಡೋದ್ ಹೆಂಗ, ಅವರಿಗೆ ಬರುವುದಕ್ಕೆ ಅವಕಾಶ ಮಾಡೋದ್ ಹೆಂಗ, ದಾರಿ ಸಿಗಬೇಕಲ್ಲ. ಅಂದ್ರ ಪಕ್ಕದೊಳಗಿರುವಂತ ಸೋಮನಾಥ ಲಗ್ನಕ್ಕೆ ಬರುವಂತ ಎಲ್ಲಾ ಶರಣರಿಗೆ ಸಲೀಸ ದಾರಿ ಆಗಬೇಕು ಅನ್ನೋದನ್ನ ನಿಟ್ಟಿನೊಳಗ ಕೈಯೊಳಗಿರುವಂತ ಬೆತ್ತವನ್ನ ತಗೊಂಡು ಗುಡ್ಡಕ್ಕೆ ಬಡಿದ್ರ ಆ ಗುಡ್ಡವನ್ನ ಒಡೆದು ಹಾವಿನ ಡೊಂಕಿನ ತರ ದಾರಿಯನ್ನಾಗಿ ಮಾಡಿಕೊಟ್ಟಿತ್ತಂತ. ಇದು ಸೋಮನಾಥರ ತಾಕತ್ತ. ಇನ್ನ ಲಗ್ನಕ್ಕೆಲ್ಲ ಇವರೆಲ್ಲ ಬಂದ್ರ ಗುಡ್ಡಾಪುರ ದಾನಮ್ಮ ದೇವಿಯ ಲಗ್ನವನ್ನ ಒಬ್ರಲ್ಲ ಇಬ್ರಲ್ಲ, ನೀವು ನೆನಪಿರ್ಲಿ, 555 ಸಾಮೂಹಿಕ ವಿವಾಹ. ಕಲ್ಯಾಣದಿಂದ ಬಸವಣ್ಣನವರು ಬಂದಿದ್ದಾರೆ, ಚನ್ನಬಸವಣ್ಣನವರು ಬಂದಿದ್ದಾರೆ, ಅಲ್ಲಮ ಪ್ರಭುದೇವರು ಬಂದಿದ್ದಾರೆ, ಅಕ್ಕ ಮಹಾದೇವಿ, ನೀಲಾಂಬಿಕೆ, ಗಂಗಾಂಬಿಕೆ, ಮೋಳಿಗೆ ಮಾರಯ್ಯ, ಐದಕ್ಕಿ ಲಕ್ಕಮ್ಮ, ಒಬ್ರ ಇಬ್ರು. ಕಲ್ಯಾಣದ ಸಂಗಮ ಸಂಕತೀರ್ಥದೊಳಗಿತ್ತು. ಲಕ್ಷಾಂತರ ಭಕ್ತರು ಆ ಲಗ್ನ ಕಾರ್ಯಕ್ರಮದೊಳಗೆ ಭಾಗಿಯಾಗಿದ್ರು. ಅಂತ ಒಂದು ಲಗ್ನದೊಳಗೆ ಪ್ರಸಾದವನ್ನ ಮಾಡಿದ ಬಳಿಕ ನೀರಿನ ಕೊರತೆಯಾಗಿತ್ತು. ನೀರು ಎಲ್ಲರಿಗೆ ಪೂರಕ ಆಗ್ತಿದ್ದಿಲ್ಲ. ಎಲ್ಲವನ್ನ ಬಂದು ದಾನಮ್ಮ ದೇವಿ ಹತ್ರ ಭಿನ್ನಹ ಮಾಡ್ತಾ ಇರಬೇಕಾದ್ರ, ಅಮ್ಮ ಈ ಕಡೆ ಕೇಳ್ರಿ, ಈ ಕಡೆ ದೊಡ್ಡ ಕಠಿಣದ ಇವತ್ತ. ಹಂಗ ಹೇಳೋರು ನೀವು. ಸಂತಿ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಹೇಗಯ್ಯ. ಹಂಗೆ ಸುಮ್ಮದ ಶಬ್ದ ಇರೋದು, ಅದು ತಗೊಳ್ದಂಗ. ಇದು ಒಟ್ಟ ಪುರಾಣಕ್ಕೂ ಬರ್ತಿದ್ದಿಲ್ಲ, ಏನೂ ಮಾಡ್ತಿದ್ದಿಲ್ಲ ಅಂತ. ಅವಳಿಗೆ ಪುರಾಣ ಅಂದ್ರೆ ಆಗ್ತಿದ್ದಿಲ್ಲ. ಒಂದಿನ ಅವ್ರ ಮಮ್ಮಿ ಬಂದ್ರೆ ಪುರಾಣ ಕೇಳಕ್ಕೆ. ನಮ್ಮ ಪುರಾಣ ಕೇಳಿ, ಯೋಗಿರಾಜ ನೀವು ನಾಳೆಗೆ ನಮ್ಮ ಮನೆಗೆ ನೀವು ಪ್ರಸಾದಕ್ಕೆ ಬರಬೇಕ್ರಿ. ಬರ್ತೀನಿ ತೋವ ಅಂದ. ಮನೆಗೆ ಹೋದ ಬಂದ ಬಳಿಕ ಅವ್ರ ಮನೆಗೆ ಕರ್ಕೊಂಡು ಹೋದ್ರು. 10 ಗಂಟೆ ಕರ್ಕೊಂಡು ಹೋಗ್ಯಾರ. ಮಧ್ಯಾಹ್ನ 1 ಗಂಟೆ ಆದ್ರೂ ಉಳ್ಳು ಕೊಡಲಗಳ ಅವಳು. ನಾನಂದ ಇಲ್ರಿ ಅಪ್ಪ ಅವ್ರ ತಡ್ರಿ ಅಂತ ತಿಳ್ಕೊಂಡು ಮದಿ ಆಲ್ಬಮ್ ಫೋಟೋ ತಂದು ಎದುರಿಟ್ಟಾಳ. ಅವಳು ಮದಿದು
ಅದು ಹಂಗೆ ನೋಡ್ಕೋತ 2 ಗಂಟೆ ಆಯ್ತು. 2 ಗಂಟೆ ಅನ್ನೋದ್ರೊಳಗೆ ಮಗಳು ಬಂದಳು. ನಾನಂದ ಅಲ್ರಿ ದಿನಾಲ್ ನೀವು ಅಷ್ಟೇ ಪ್ರವಚನಕ್ಕೆ ಬರ್ತಿರಲ್ಲ, ನಿಮ್ಮ ಮಗಳನ್ನ ಕರ್ಕೊಂಡು ಬರ್ರಿ ಅಂದ್ರ ಅದು ಮಗಳತ್ತದ. ನೋ ಮಮ್ಮಿ ನೋ, ನಾನು ಪ್ರವಚನಕ್ಕೆ ಬಂದ್ರೆ ಸ್ಕಿನ್ ಹಾಳಾಗುತ್ತೆ, ಬಿಸಿಲು ಭಾಳಿದೆ ಅಂದಳು ಅಕ್ಕಿ. ಇಟ್ಟಂದ ಬಳಕ ನಾನಂದ ಯಾವ ಒಯ್ದು ಫ್ರಿಜ್ನ ಕುಂಡ್ರು ತಣ್ಣಗಿರ್ತದೆ ಅಲ್ಲೇ ಮತ್ತೆ ಯಾಕೆ ಬರ್ತಿ ಪುರಾಣಕ್ಕೆ. ಇಂಥದ್ದು ರೊಟ್ಟಿ ಮಾಡೋದು ಗೊತ್ತಿಲ್ಲ, ಇದೇನು ಗೊತ್ತಿಲ್ಲ. ಯಾವಾಗ ತಾಯಿ ದಾನಮ್ಮಳ ಹತ್ರ ಬಂದು ಭಕ್ತಿಯ ಭಿನ್ನಹವನ್ನ ಮಾಡ್ತಾ ಇರಬೇಕಾದ್ರೆ ಬಂದಿರುವಂತ ಸಾವಿರಾರು ಲಕ್ಷಾಂತರ ಭಕ್ತರಿಗೆ ನೀರಿನ ಕೊರತೆಯಾದಾಗ ದಾನಮ್ಮ ಅಂತಳಂತ ಯಾವುದಕ್ಕೂ ದುಃಖಿತರಾಗಬೇಡ್ರಿ, ಕಣ್ಣೊಳಗಿನ ನೀರು ಹಾಕುವುದಕ್ಕೆ ಹೋಗಬೇಡ್ರಿ. ಹೆಬ್ಬಂಡೆಯ ಮೇಲೆ ನಿಂತು ತನ್ನ ಕಾಲಿನಿಂದ ಹೆಬ್ಬಂಡೆಯನ್ನ ಬಂಡೆಗಲ್ಲನ್ನ ತಿವಿದ ನಂತರ ಆ ಕಲ್ಲಿನಿಂದ ನೀರು ಚಿಮ್ತಾ ಇತ್ತಂತ, ಅದಕ್ಕಲ್ಲಿ ಸಂಕ ತೀರ್ಥ ಅಂತ ಬರುತ್ತೆ. ಹಿಂಗೆಲ್ಲ ಒಂದಲ್ಲ ಎರಡಲ್ಲ ಅನೇಕ ಪವಾಡಗಳನ್ನ ತಾಯಿ ದಾನಮ್ಮ ಮಾಡ್ತಾಳೆ. ಇವತ್ತಿನ ದಿನ ಲಕ್ಷಾಂತರ ಭಕ್ತರು, ಸಾವಿರಾರು ಜನ ಶರಣರು, ಅವರೆಲ್ಲರ ಮಧ್ಯದೊಳಗೆ ತಾಯಿ ದಾನಮ್ಮಳ ಮದುವೆ ಕಾರ್ಯಕ್ರಮ ಆಗುತ್ತ.